ಆ್ಯಕ್ಚುಲಿ ಇದು ಕಸದ ಬುಟ್ಟಿಗೆ ಹೋಗಬೇಕು ಕಂಪ್ನಿ ಪ್ರಕಾರ. ವಾಟ್ ಇಸ್ ದಿಸ್ ಕಂಪನಿ? ಇಂಡಿಗೋ ನೇಷನ್ ಪ್ರಕಾರ ಇದು ದಿಸ್ ಮೆಟೀರಿಯಲ್ ಈಸ್ ವೇಸ್ಟ್. ಇದನ್ನು ₹200 ಒಂದು ಶರ್ಟು, ಬ್ರ್ಯಾಂಡೆಡ್ಡು. ಅಲ್ಲಿ ಲಾಸ್ಟ್ ಕಬಾರ್ಡ್ನಾಗ ಐತೆ ನೋಡು. ಹುಚ್ಚರ ಮದುವೆಗೆ ಉಂಡನೇ ಜಾಣ ಅಂತೆ, ಹಂಗಾಯ್ತು ನನ್ನ ಪರಿಸ್ಥಿತಿ. ಹುಚ್ಚೂರ ಮದುವೆಗೆ ಉಂಡನೇ ಜಾಣ. ತೆಗಿ ಶರ್ಟ್ಸ್ ತೆಗಿ, ಬರಕ್ಕೆ ತೆಗಿ ಅಷ್ಟು. ಅವನೇನು ಹೇಳಂಗೆ ಗೊತ್ತಾ ಕಂಡೀಷನ್ನು? ಆ ಕಂಡೀಷನ್ ಲಾಸ್ಟಿಗೆ ಹೇಳ್ತೀನಿ, ಫಸ್ಟ್ ಇಲ್ಲಿಡು. ಓಕೆ, ಇದು ಹಿಂಗೆ ತಕ್ಕಂತ ಹೋಗಿ ಒಂದೊಂದೇ. ಓಕೆ, ಬ್ರ್ಯಾಂಡ್ ಯಾವ್ದು ನೋಡಪ್ಪ? ಇದು fashionprimes.com. ಓಕೆ, ನೆಕ್ಸ್ಟ್ ಹಿಂಗೆ ಇದು ನೋಡ್ಕೊಂತ ಹೋಗಿ. ಯಾವುದಿದು ಬ್ರ್ಯಾಂಡು? M&S ಕಲೆಕ್ಷನ್ ಟೇಲರ್ಡ್ ಫಿಟ್. ಓಕೆ, ನೆಕ್ಸ್ಟ್ ಹಿಂಗೆ ಇದೆ, ಹಿಂಗೆ ಇಡು. ಓಕೆ, ಕಂಡೀಷನ್ ಲಾಸ್ಟಿಗೆ ಹೇಳ್ತೀನಿ ನಿನಗೆ ಏನಂತ ಹೇಳಿ. ಇದೇನು ಬ್ರ್ಯಾಂಡು? ಬೆಲ್ಮೌಂಟ್ ಅಂತ ನೋಡು. ಏನಾಯ್ತು ರುಪೀಸ್? ಹಾಂ, ಇದು 595 ಐತಿ. ಅದನ್ನು ತೋರಿಸು. ಹೇಗೆಲ್ಲೈತೆ ಮಾರ್ಕ್? ಗೊತ್ತಿಲ್ಲ, ಅದು ಯಾವಾಗ ನೋಡಿದ್ದು 2,000-3,000 ಇದು ಹಿಡ್ಕಲ್ಲಿ. ಮೋಸ ಮಾಡೇ ನಾನು ಮೋಸ ಮಾಡಿರಲ್ಲ. ಮೋಸ ಮಾಡಲಿ ಹೇಳವನು. ₹200 ಯಾರು ಕೊಡ್ತಾರೆ ಅಶ್ವಿನಿ? ಯಾವುದು ಬೆಲ್ಮೌಂಟ್ ಅಂತ ನೋಡ್ರಿ. ಇದು ಡಿಫೆಕ್ಟಿವ್ ಇರ್ತಾವ್ರಿ ಇವ. ಇರಲಿ, ಏನಾರ ಇರಲಿ. ಇದು ಯಾವ ಮಸಿ ಕಲರ್ ತಗೊಂಬಂದಿ? ಎರಡು ಸಲ ಹಾಕ್ಕೊಂಡು ಹೋಗೋಕ್ಕೆ ಏನಾಯ್ತು? ಅದು ಚೆನ್ನಾಗಿ ಕಾಣ್ತತೆ ಹೇಳಲ್ಲ ನೋಡಿದ್ದು ನಾನು. ನೆಕ್ಸ್ಟ್ ಇದೇನು? fashions.com. ಓಕೆ, ಅದಿದೆ ಜೀವನ್ ಅಂತ ನೋಡಿ. ಜೀವನ್ ಸೈಜ್ ಅದಾವೇನ್ರಿ? ಎಲ್ಲ ಹಾಕ್ಯಂಡು ಪ್ರತಿಯೊಂದು ಹಾಕ್ಯಂಡು ನೋಡಿನಿ. ನೋ ಎಕ್ಸ್ಚೇಂಜ್. ಜೀವನ್ ಏನು ಪ್ರೈಸ್ ಇಲ್ಲ ಇದ್ರಾಗ? ಪ್ರೈಸ್ ಇರ್ಬೇಕು ತಾನೆ? ಇಟ್ಟಿದ್ರು ಕೆಲವು ಶರ್ಟಿಗೆ. ಈ ನಾನು ಚಾಯ್ಸ್ ಮಾಡಿರೋ ಶರ್ಟಲ್ಲಿ ಇಲ್ಲ. ಕ್ವಾಲಿಟಿ ಏನೋ ಇದಾವೆ. ಏನು ಕ್ವಾಲಿಟಿ ಇದಾವಮ್ಮ. ₹200 ಯಾರು ಕೊಡ್ತಾರಮ್ಮ ನಿನಗೆ? ಇದಕ್ಕೆ ಪ್ರೈಸ್ ಟ್ಯಾಗ್ ಕಿತ್ತತೆ. ಯಾವ್ದು ಬ್ರ್ಯಾಂಡ್ ಇದು? ಇಂಡಿಗೋ ನೇಷನ್ ಅಂತೆ. ನೆಕ್ಸ್ಟ್ ಬಳ್ಳಾರಿ ಈಸ್ ಫೇಮಸ್ ಫಾರ್ ಜೀನ್ಸ್. ₹200 ಜೀನ್ಸ್. ₹200 ಜೀನ್ಸಾ? ಇಲ್ಲಿ ಫ್ಯಾಷನ್ ಎಲ್ಲ ಇದ್ವು. ನಾನು ಇದು ನನಗೆ ಕಂಫರ್ಟ್ ಆ್ಯಂಡ್ ಕನ್ವೀನಿಯನ್ಸ್ ಆಗುತ್ತೆ. ನೋಡಿಲ್ಲಾಗ ಯಾವುದು? ಲೆವಿಸ್. ಇದು ಲುಕ್ ಅಟ್ ದ ಬ್ರ್ಯಾಂಡ್. ಲೆವಿಸ್ ಸ್ಟಾರ್ಟ್ ಕಂಪ್ನಿ. ಓಕೆ, ಎಷ್ಟೈತೆ? 200. ಅದು ಹಂಗೆ, ಅದು ಬ್ರ್ಯಾಂಡ್ ಹಂಗೆ ಇರ್ತದ. ತೆಗಿ. ಸೊ ₹1,000 ಸಂತೆ ಮಾಡ್ಕೊಂಬಂದಿನಿ ನಾನು. ನೋಡಿದೆ ಏನೋ ಒಂಥರ ನನಗೇನೋ ಚೆನ್ನಾಗಿ. ಏನು ಚೆನ್ನಾಗೈತಮ್ಮ ಇದು? ನೀನು ಹಾಕ್ಕೊಂಡು ತೋರಿಸ್ಲ ನನಗ ಫಿಟ್ಟಿಂಗು ಮಸ್ತ್ ಐತೆ. ಇನ್ನೊಂದು ಜೀನ್ಸ್ ಇತ್ತು, ಅದು ಚೆನ್ನಾಗಿತ್ತು, ಬಟ್ ಟೈಟ್ ಆಗ್ತಿತ್ತು. ನನಗೆ ಈ ಕಲರ್ ಇದ್ದಿಲ್ಲ ಅಂತ ಈ ಕಲರ್ ತಗೊಂಬಂದೀನಿ. ಎಲ್ಲ ಮಸ್ತ್ ತೋರಿಸ್ತೀನಿ ಬೇಕಂದ್ರೆ. 4 ಶರ್ಟು, 1 ಪ್ಯಾಂಟ್ ತಗೊಂಡೆ. ಏನಾದ್ರು ಕಾಂಬಿನೇಷನ್ ತೊಗೋಬೋದಿತ್ತು ₹1,000. ಈ ಜೀನ್ಸಿಗೆ ಮ್ಯಾಚ್ ತಗೊಂಡಿರೇನ್ರಿ? ಇಲ್ಲ, ನನ್ನ ಹತ್ರ ಈ ಕಲರ್ ಇಲ್ಲ ಜೀನ್ಸ್ ಅಂತ ತಗೊಂಡೀನಿ. ಆಮೇಲೆ ಇದು ನಿನಗೆ ಫಾರ್ಮಲ್ ಲುಕ್ ಕಾಣ್ತತೆ. ಈ ಎಲ್ಲ ಪ್ಯಾಂಟಿಗೆ ಮ್ಯಾಚ್ ಆಗುತ್ತೆ. ನಾನು ನೋಡಿದ್ದು ಅದನ್ನಿಡು, ಮ್ಯಾಚ್ ಆಗುತ್ತೆ. ಈ ಶರ್ಟ್ ಇಡು, ಇದಕ್ಕೆ ಮ್ಯಾಚ್ ಆಗುತ್ತೆ. ಓಕೆ, ಹಂಗೆ ಮ್ಯಾಚ್ ಆಗಂಗೆ ತಗೊಂಡೆ ನಾನು. ಅದಕ್ಕೆ ಮ್ಯಾಚ್ ಆಗಲ್ಲ, ಇದಕ್ಕೆ ಮ್ಯಾಚ್ ಆಗುತ್ತೆ. ಅದು ಚೆನ್ನಾಗಿ ಕಾಣುತ್ತೆ. ಅದಕ್ಕೆ ಇದನ್ನ ಹಾಕ್ಬೇಕು, ಕ್ರೀಮ್ ಹಾಕ್ಬೇಕು. ಓಕೆ, ಎಲ್ಲ ಆರಿಸ್ಕೊಂಬಿಟ್ರೆ ಕೊನೆಗೆ ಗೋಯ ಮಾಡ್ಯಾನ ನೋಡ್ರಿ. ಗೋಯ ಇಸ್ ರೆಡಿ. ತಾವ ಸಿಂಹ ತಂಬ. ಯಾವ್ದ್ರ ಗೋಯ ಇದು? ಸಿಂಹನೇ ಇಟ್ಟಿಲ್ಲಲ್ಲಮ್ಮ ನೀನು. ಲಯನ್ ಇಡು.
ಇದು 4 ಶರ್ಟು 1 ಜೀನ್ಸ್ ಹ್ಞೂ 1000 ರೂಪಾಯಿ. ನಮ್ಮ ಯಾವ ರೀತಿ ಹೇಳ ಲೇಡೀಸ್ ಇಲ್ಲ, ಲೇಡೀಸು ಭಾಳ ಕಿರಿಕಿರಿ ಕೊಡ್ತಾರಂತ ಅವರು ಏನು ಮಾಡ್ಯಾರ, ಬರೀ ಕಿಡ್ಸ್, ಅದರಲ್ಲಿ ಕಿಡ್ಸಲ್ಲಿ ಗಂಡು ಮಕ್ಳಿಗೆ ಮಾತ್ರ ಪ್ಲಸ್ ದೊಡ್ಡರಿಗೆ ಗಂಡು ಮಕ್ಳಿಗೆ ಅಷ್ಟೇ ಇಟ್ಟಾರ. 1000 ರೂಪಾಯಿಗೆ 5 ಲೇಡೀಸ್ ಏನು ಕಿಟ್ ಕಿಟಿ ಮಾಡ್ತಾರೆ. ಕಿಟಿ ಕಿಟಿ ಏನಂತಂದ್ರೆ, ಇವಾಗ ನೀವು ಹೋಗಿ ಆ ಡಿಸೈನ್ ತೋರಿಸ್ರಿ ಈ ಡಿಸೈನ್ ತೋರಿಸ್ರಿ ಅಂತಿರಲ್ಲ, ಇವೇನು ಡಿಸೈನ್ ಇಲ್ಲ, ಅಲ್ಲಿರ್ತಾವ ತಗೋಬೇಕಾಟೆ. ಆ ಡಿಸೈನು ಅವೆಲ್ಲ ಏನಿಲ್ಲ. ಕೇಳ್ತೀವಿ ಅದ್ರಲ್ಲಿ ಏನು ತಪ್ಪು. ಅದನ್ನ ಕೇಳಂಗಿದ್ರೆ ಅವಂದೇ ಅಂಗಡಿ ಇನ್ನೊಂದೈತೆ, ಆ ಅಂಗಡಿಗೆ ತಗೋಬೋದು. 1000, 2000, 3000 ಅದಾವೆ. ಇವು ಕ್ಲಿಯರೆನ್ಸ್ ಸ್ಟಾಕು, ಯುಗಾದಿ ಸ್ಪೆಷಲ್ ಅಂತೇಳಿ ಹೊರಗಡೆ ಇಟ್ಟಿದ್ದ ಅವನೇ, ಒಳಗರನೇ ಹೊರಗಿಟ್ಟಿದ್ದ. ಬಟ್ ಇದ್ರದ್ದೊಂದು ಕಂಡೀಷನ್ ಹೇಳ್ತಂದಿದ್ದಲ್ಲ, ಕಂಡೀಷನ್ ಏನಂದರೆ, ಸೊ ಇದು ಫ್ಯಾಕ್ಟರಿ ರಿಜೆಕ್ಟೆಡ್ ಗೂಡ್ಸ್ ಫಸ್ಟ್. ಅಂದರೆ ಫ್ಯಾಕ್ಟ್ರಿಯಲ್ಲಿ ಒಳ್ಳೊಳ್ಳೆ ಕಂಪ್ನಿ ಬ್ರ್ಯಾಂಡ್ ಇವು, ಲೆವಿಸ್ಸು ಇವೆಲ್ಲ ಅದಾವಲ್ಲ. ಈಗ ನಾನೀಗ ಹಾಕ್ಕೊಂಡೇನಲ್ಲ, ಇದು ಕೂಡ ಜಾನ್ಸನ್ ಜಾಕ್ಸ್ ಅಂತಾರಲ್ಲ, ಅದು 2-3 ಸಾವಿರ ರೂಪಾಯಿ ಪ್ಯಾಂಟ್ ಇದು. ನಾನೀಗ ಅವತ್ತು 400 ರೂಪಾಯಿ ಕೊಟ್ಟಿದ್ದೆ ಇದನ್ನ. ಸೊ ಹಂಗೆ ಈಗ ಇವೇನದಾವಲ್ಲ ಇವಷ್ಟು ಅವ್ನ ಪಾಪ ಏನು ಹೇಳಾನೆ, ಸರ್ ಕ್ಲಿಯರೆನ್ಸ್ ಸ್ಟಾಕ್ ಇರೋದಕ್ಕೆ ಹೊರಗಿಟ್ಟಿವಿ, ಸ್ವಲ್ಪ ಧೂಳಾಗಿರ್ತಾವ, ಎಲ್ಲದನ್ನ ಫಸ್ಟ್ ವಾಶ್ ಮಾಡಿ ಹಾಕಿಡ್ರಿ ಅಂತ ಹೇಳಾನ. ಅಷ್ಟು ಅದೊಂದೇ ಕಂಡೀಷನ್. ಹೊಸ ಬಟ್ಟೆ ವಾಶ್ ಮಾಡಿ ಹಾಕ್ಯಬೇಕು. ಹೊಸ ಬಟ್ಟೆ ವಾಶ್ ಮಾಡಿ, ಬಂದಿತ್ತಾ ಅದಕ್ಕೆ ಏನು ಮಾಡೋದು, ಬಟ್ಟೆಗೆ ಜಾಸ್ತಿ ಇನ್ವೆಸ್ಟ್ ಮಾಡಬಾರ್ದು. ಅದು ನೆನ್ಪಿಟ್ಕ ಫಸ್ಟ್. ಇನ್ವೆಸ್ಟ್ ಇನ್ ಅದರ್ಸ್, ನಾಟ್ ಇನ್ ಕ್ಲಾತ್ಸ್. ಇದನ್ನೇ ನೀನು 4 ಸಲ ಹಾಕ್ಯಂಡು ಬಿಟ್ಬಿಟ್ರೆ ಆಯಿತು, 200 ರೂಪಾಯಿ. ಬಟ್ ಹಾಕ್ಕೊಂಡು ತೋರಿಸ್ತೀನಿ, ನೀನು ಹಾಕ್ಕೊಂಡು ವೀಡಿಯೋ ಮಾಡ್ತೀನಿ ಇನ್ಮೇಲೆ ಯಾವಾಗಾರ, ಅವಾಗ ನೋಡು ಇದು 200 ರೂಪಾಯಿ ಶರ್ಟ್ ಅಂತೀಯ ನೀನು. ಹಂಗದಾವ ಲುಕ್ಸು. ದಿಸ್ ಈಸ್ 1000 ರೂಪೀಸ್ 5 ಶರ್ಟರ ತಗೋಬೋದು, 5 ಪ್ಯಾಂಟರ ತಗೋಬೋದು, ಮಿಕ್ಸರ ತಗೋಬೋದು, ಯಾವ್ದಾರ ತಗೋಬೋದಿತ್ತು. ಬಳ್ಳಾರಿ ಯಾವ ಶೋರೂಮ್ ಹೇಳಿ ಪಾಪ ಬೇರೆಯವರು. ಬಳ್ಳಾರಿಯಲ್ಲಿ ಎಸ್ಕಿಮೋಸ್ ಅಂತ ಇದೆ, ಇನ್ಫ್ಯಾಂಟ್ರಿ ರೋಡಲ್ಲಿ, ವುಡ್ಲ್ಯಾಂಡ್ ಶೋರೂಮ್ ಪಕ್ಕ. ಸೊ ನಾವು ಯಾವಾಗ ಜಾಬಲ್ಲಿ ದುಡ್ಡು ಕಡಿಮೆ ಇದೆ, ಫ್ಯಾಕ್ಟ್ರಿ ಗೂಡ್ಸೇ ಬೇಕು, ಬಟ್ ಜಾಬಲ್ಲಿ ಸ್ವಲ್ಪ ದುಡ್ಡು ಕಡಿಮೆ ಇದೆ ಅಂದಾಗ ನೀವು ಹೋಗ್ಬೋದು, ಹೋಗಿ ಎಸ್ಕಿಮೋಸಲ್ಲಿ ತೊಗೋಬೋದು. ತೊಗೊಂಡ್ರೆ ನಿಮಗೆ ಅವರು ಕ್ವಾಲಿಟಿ ವರ್ತೈತೆ. ನಾನು ಯಾವಾಗಲೂ ಕ್ವಾಲಿಟಿ ತಗೊಂತೀನಲ್ಲ, ನಾನು ಎಸ್ಕಿಮೋಸ್ನಾಗ ಮುಂಚೆಯಿಂದ ತಗೊತೀನಿ. ಅವರು ಕ್ವಾಲಿಟಿಗೆ ಏನು ಮೋಸ ಮಾಡೋದಿಲ್ಲ. ಬಟ್ ಹೆಂಗೆ ರಿಜೆಕ್ಟ್ ಆಗ್ತವೆ ಗೂಡ್ಸ್? ಅದರಲ್ಲಿ ಇದರಲ್ಲಿ ಈ ಶರ್ಟಲ್ಲಿ ಯಾವುದು ಬ್ರ್ಯಾಂಡಪ್ಪ ಇದು, ಇಂಡಿಗೋ ನೇಷನ್. ಇದರಲ್ಲಿ ಅಸ್ಯೂಮ್ ಈ ಬಟನ್ನಿಗೂ ಏನೋ ಒಂದು ಮೆಜರ್ಮೆಂಟ್ ಇದೆ. ಈ ಬಟನ್ನಿಗೂ ಮೆಜರ್ಮೆಂಟು ಅವನು ಹೊಲಿತಾ ಇರುವಾಗ, ಅದು ಟೇಲರ್ ಮೇಡೇ ಇರುತ್ತೆ, ಹೊಲಿತಾ ಇರುವಾಗ ಇಫ್ ದ ಪ್ರಿಸಿಷನ್ ಈಸ್ ಲೈಕ್ ಒಂದು ಸ್ವಲ್ಪ ಈ ಡಿಸ್ಟೆನ್ಸ್ ಮೆಜರ್ ಬೇರೆ ಆಯಿತು ಅಂತ ಅನ್ಕೋ, ದಟ್ ಈಸ್ ರಿಜೆಕ್ಟೆಡ್. ದಿಸ್ ಪೀಸ್ ಈಸ್ ರಿಜೆಕ್ಟೆಡ್. ಒಂದು ಇಷ್ಟು ಮೈನರ್ ಇದಾದ್ರೂ ರಿಜೆಕ್ಟ್ ಆಗಿ ಅವ್ರು ಏನು ಮಾಡ್ತಾರೆ, ಅದನ್ನು ಆ್ಯಕ್ಚುಲಿ ಇದು ಕಸದ ಬುಟ್ಟಿಗೆ ಹೋಗಬೇಕು ಕಂಪ್ನಿ ಪ್ರಕಾರ. ವಾಟ್ ಈಸ್ ದಿಸ್ ಕಂಪನಿ, ಇಂಡಿಗೋ ನೇಷನ್ ಪ್ರಕಾರ ಇದು ದಿಸ್ ಮೆಟೀರಿಯಲ್ ಈಸ್ ವೇಸ್ಟ್. ಇದನ್ನು ಬಟ್ಟೆನ ಅವರು ಬೇರೆದಕ್ಕೆ ಯೂಸ್ ಮಾಡಿ ಏನಾರು ಮಾಡ್ಕೋಬೋದು. ಬಟ್ ಅದನ್ನೇನು ಮಾಡ್ತಾರೆ, ಈಗಿರ ಮಾರ್ಕೆಟಿಂಗ್ ಇದರಲ್ಲಿ ಇಂಥ ಬಟ್ಟೆಗಳೆಲ್ಲವೂ ರಿಜೆಕ್ಟೆಡ್ ಗೂಡ್ಸ್ ಅಂತ ಹೊರಗಡೆ ಹಾಕಿದ್ದನ್ನು ಇವ್ರು ಏನು ಮಾಡ್ತಾರೆ, ತೊಗೊಂಡು ಬಂದು ಸೇಲ್ ಮಾಡ್ತಾರೆ. ಹಿಂಗೆ 200 ರೂಪಾಯಿ ಕೊಟ್ಟಾನ, ತಗೊಂಬಂದ ಅದೇ ಹಂಗೆ ಅವು. ಸೊ ವಿನ್ ಸಿಚುವೇಶನ್. 200 ರೂಪಾಯಿಗೆ ಯಾರು ಕೊಡ್ತಾರೆ ನಿನಗೆ ಶರ್ಟ್? ಅದಕ್ಕೆ ಯಾವಾಗಲೂ ಬಟ್ಟೆಗೆ ಇನ್ವೆಸ್ಟ್ ಮಾಡಬೇಡ್ರಿ. 2 ಟೈಮ್ ಹಾಕ್ಕೊಂಡ್ರೂ ವರ್ತೆ. ಇನ್ನೂ ಟ್ರೆಂಡಿ ಲುಕ್ ಇರೋವು ಭಾಳ ಇದ್ವು. ನಾನೇನು ಮಾಡಿದೆ, ಫಾರ್ಮಲ್ಸ್ ಇರೋಣ, ನಮ್ಮ ಪ್ರೊಫೆಷನ್ನಿಗೆ ಫಾರ್ಮಲ್ಸ್ ಇರಲಿ ಅಂತೇಳಿ ಫಾರ್ಮಲ್ಸ್ ಟೈಪ್ ಯಾವ್ಯಾವ ಒಂದೇ ಶೋರೂಮು, ಫುಟ್ಪಾತ್ ದೊಡ್ಡ ಶೋರೂಮ್ ಹೊರಗಡೆನೇ ಇಟ್ಟಿದ್ದ. ಕೇಳಿದೆ ಓನರಿಗೆ, ಮಾತಾಡಿಸ್ದೆ, ಪರಿಚಯ ಇದ್ದ. ಹೇಳಿದ್ರು ಇಲ್ಲ ಪ್ರತಿ ಸರಿ ನಾವು ಮಾಡ್ತೀವಿ ಇದನ್ನು ಅಂತ ಹೇಳಿದರು. ದಪ್ಪ ಐತಿ, ಏನು ಕ್ವಾಲಿಟಿ ಐತೆ. ಇಂಥವೇ ಹುಡುಕ್ತಿರ್ತೀವಿ ನಾವು ಯಾವಾಗಲೂ. ಇವರಿಗೆ ಫುಲ್ ಬ್ರ್ಯಾಂಡೆಡ್ ಹಾಕಿನೇ ನನಗೆ. ಹಾಂ, ಜಗತ್ತು ನಿಂತಿರೋದೇ ಎಲ್ಲ ನೀನು ಒಳ್ಳೆ ಬಟ್ಟೆ ಹಾಕ್ತಾರ ಅಂತ ನೋಡ್ತದ ನಿಂತತೆ. ಒಳ್ಳೆ ಬಟ್ಟೆ ಹಾಕೀವಿ, ಬಟ್ ಇನ್ವೆಸ್ಟ್ಮೆಂಟ್ ಕಮ್ಮಿ ಮಾಡೀವಿ. ಇದೇ ಇನ್ವೆಸ್ಟ್ಮೆಂಟ್ನ ಬೇರೆ ಕಡೆಗೆ ಮಾಡು. ಈ 5 ಶರ್ಟಿಗೆ ನಾನೇನಾದರೂ ಇವನ ಹತ್ರ ಬಿಡಲಿಲ್ಲಂಗೆ ಬೇರೆ ಕಡೆಗೆ ಹೋಗಿ ಸುಮ್ಮನೆ ತಗೊಂಡಿದ್ರೆ ಒಂದೊಂದಕ್ಕೆ ಸುಮ್ಮನೆ 500 ರೂಪಾಯಿ ಇಡಿ. ನಾನು ಬ್ರ್ಯಾಂಡ್ ಬಗ್ಗೆ ಹೋಗ್ತಿಲ್ಲ. ಸುಮ್ಮನೆ 500 ರೂಪಾಯಿ ಹಿಡಿದ್ರೆ 2,500 ಕೊಡಬೇಕಿತ್ತು. ನಾನು ಇವಾಗ 1,000 ಕೊಟ್ಟು ಬಂದೀನಿ.
ಬ್ರ್ಯಾಂಡ್ ಪ್ರಕಾರ ಹೋದರೆ ಒಂದೊಂದು 2,000 ಅದಾವೆ. ಈ ಒಂದು ಶರ್ಟಿಗೆ ಎಷ್ಟು? ಒಂದು ಶರ್ಟಿಗೆ 1,500 2,000 ಅದಾವೆ. ಈ ಪ್ಯಾಂಟಿಗಂತೂ 2,000 ಇದು. ಸೊ ಮಿನಿಮಮ್ 1,000 ರೂಪಾಯಿ ಇಡೀ ಶರ್ಟಿಗೆ. 4,000 ಇದು 2,000 6,000 ರೂಪಾಯಿ ಬಟ್ಟೆನ 1,000 ರೂಪಾಯಿಗೆ ತಗೊಂಬಂದೀನಿ. ಇಂಥವು ಹೆಣ್ಮಕ್ಳಿಗೆ ಇರಲ್ಲ. ಹೆಣ್ಮಕ್ಳು ಬೇರೆ ಲೆಕ್ಕಾಚಾರ ಮಾಡ್ತಾರಂತ ಅವರು ಹೆಣ್ಮಕ್ಳಿಗೆ ಇವನ್ನೇ ಇಡಲ್ಲ. ದಿಸ್ ಈಸ್ ಓನ್ಲಿ ಫಾರ್ ಮೆನ್ ಆ್ಯಂಡ್ ಕಿಡ್ಸ್. ಕಿಡ್ಸ್ನಲ್ಲಿ ಕೂಡ ಹೆಣ್ಮಕ್ಳಿಗಿಲ್ಲ. ಓನ್ಲಿ ಫಾರ್ ಇದು ಬಾಯ್ ಬೇಬೀಸ್ ಆ್ಯಂಡ್ ಬಾಯ್ ಕಿಡ್ಸ್, ನಾಟ್ ಫಾರ್ ಗರ್ಲ್ ಕಿಡ್ಸ್. ಜೆಂಡರ್ ಇದನ್ನ ಮಾಡ್ತಾರೆ. ಜೆಂಡರ್ ಡಿಫ್ರೆನ್ಸಿಯೇಷನ್ ಮಾಡಕತ್ತಾರೆ ಇವರು.